ನಮಸ್ಕಾರ ಎಲ್ರಿಗೂ ಚೆನ್ನಾಗಿರಲಿ ಅಂತ ಬಯಸ್ತಾ ನನ್ನ ಬ್ಲಾಗ್ಗೆ ಸ್ವಾಗತ. ಇದು ಭಾನುವಾರದ ಬ್ಲಾಗು. ಮಹಾಲಯ ಅಮಾವಾಸ್ಯೆ ಇದೆ ತಿಂಗಳು ಇರೋದ್ರಿಂದ ಅಮ್ಮ ಮತ್ತು ಅಂಕಲು ಸೀರೆ ತೊಗೋಬೇಕು ಹಬ್ಬಕ್ಕೆ ಎಡೆ ಇಡೋದಕ್ಕೆ ಅಂತ ಹೇಳಿಬಿಟ್ಟು ಸೀರೆ ತೊಗೊಳ್ಳೋಣ ಅಂದ್ಬಿಟ್ಟು ಎಲ್ಲರೂ ಹೊರಟ್ವಿ ಮಲ್ಲೇಶ್ವರಮಲ್ಲಿ 8th ಕ್ರಾಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅಲ್ಲಿ ಸೀರೆ ಅಂಗಡಿಗೆ. ಹೋಗುವಾಗ ದಾರಿಯಲ್ಲಿ ಗಣೇಶನ ಕೂರಿಸಿದ್ರು. ಹಾಗೆ ಒಂದು ಅಷ್ಟೊತ್ತು ಗಣೇಶನ ಬಿಟ್ಸ್ನ ಎಂಜಾಯ್ ಮಾಡಿಕೊಂಡು ಹೊರಟ್ವಿ. ನಾನು ಅಂಕಲು ಒಂದು ಗಾಡಿಯಲ್ಲಿ, ಅಮ್ಮ ಮತ್ತು ನಮ್ಮ ಯಜಮಾನ್ರು ಇನ್ನೊಂದು ಗಾಡಿಯಲ್ಲೂ ಹೊರಟ್ವಿ ಮಲ್ಲೇಶ್ವರಂ 8th ಕ್ರಾಸ್ಗೆ. ಹೋಗಿದ ತಕ್ಷಣವೇ ಅಂಕಲು ಶಾಪಿಂಗ್ ಏನು ಮಾಡೋಕ್ಕೆ ಬಿಡಲ್ಲ, ಪಾಪು ಇನ್ನೂ ಬಲೂನ್ ಕೊಡಿಸ್ಲಿಲ್ಲ ಅಂದ್ಬಿಟ್ಟು ಫಸ್ಟೇ ಬಲೂನ್ ಕೊಡಿಸ್ಬಿಟ್ರು. ಸ್ಯಾಟರ್ಡೆ ಆಗಿದ್ದರಿಂದ ಮಲ್ಲೇಶ್ವರಂ ತುಂಬ ಅಂದರೆ ತುಂಬ ಕ್ರೌಡೆಡ್ ಆಗಿತ್ತು. ನಾವು ಹೊರಟಿದ್ದು ಸಿಂಧೂರ್ ಸಿಲ್ಕ್ಸ್ಗೆ. ಯೂಶ್ವಲಿ ಅಲ್ಲಿ ತುಂಬ ಕಡಿಮೆ ಪ್ರೈಸಲ್ಲಿ ತುಂಬ ಚೆನ್ನಾಗಿರುವಂಥ ಸೀರೆಗಳು ಇರುತ್ತೆ. ಬಟ್ ಈ ಸಲ ನಮಗೇನೋ ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ. ಅಂಕಲ್ ಕೂಡ ಒಂದಷ್ಟು ಸೀರೆಗಳನ್ನ ನೋಡಿದ್ರು, ಬಟ್ ಅಂಕಲ್ಗೆ ಸ್ಯಾಟಿಸ್ಫೈ ಆಗಲಿಲ್ಲ. ಆ ಕಾರಣಕ್ಕೆ ನಾವು ಹೊರಟಿದ್ದು ಕಮರ್ಷಿಯಲ್ ಸ್ಟ್ರೀಟ್ಗೆ. ನಾವು ಹೊರಟಾಗ ಅಮ್ಮ ಅವರ ದೊಡ್ಡಮ್ಮನ ಮಗಳು ಕೂಡ ನಮ್ಮನ್ನು ಜಾಯ್ನ್ ಆದರು, ಗೀತಾ ಅತ್ತೆ ಅಂತ ಹೇಳಿಬಿಟ್ಟು. ಅಲ್ಲಿಂದ ನಾವು ಹೊರಟಿದ್ದು ಕಮರ್ಷಿಯಲ್ ಸ್ಟ್ರೀಟಲ್ಲಿರೋ ಸಫೀನಾ ಪ್ಲಾಜಾಗೆ ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು. ಬಟ್ ಆ ಅಮ್ಮನೂ ಮತ್ತು ಗೀತಾ ಅತ್ತೆನೂ ಯೂಶ್ವಲಿ ಹೋಗ್ತಿರ್ತಾರೆ ಅಂತ ಹೇಳಿದ್ರು. ಸಫೀನಾ ಪ್ಲಾಜಾ ಯಾವ ಥರ ಅಂದರೆ ಜಯನಗರ್ 4th ಬ್ಲಾಕಲ್ಲಿರೋ ಕಾಂಪ್ಲೆಕ್ಸ್ ಒಳಗಡೆ ಎಷ್ಟೊಂದು ಶಾಪ್ಸ್ ಇರುತ್ತಲ್ಲ ಆ ಥರ. ಸಫೀನಾ ಪ್ಲಾಜಾ ಒಳಗಡೆ ತುಂಬಾ ಶಾಪ್ಸ್ಗಳಿದ್ದಾವೆ, ಬಟ್ ಅಲ್ಲೆಲ್ಲ ಬಟ್ಟೆ ಶಾಪ್ಸ್ಗಳೇ ಜಾಸ್ತಿ ಇರೋದು. ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ, ಪ್ರೈಸು ಕೂಡ ರೀಸನಬಲ್ ಆಗಿ ಇತ್ತು. ಲೈಕ್ 650ಇಂದ ಹಿಡಿದು ತುಂಬ ಕಾಸ್ಟ್ಲಿ ಸೀರೆವರೆಗೂ ಸಿಗುತ್ತೆ. ಕಾಟನ್ ಸೀರೆಯಿಂದ ಸಿಲ್ಕ್ ಸೀರೆವರೆಗೂ ಸಿಗುತ್ತೆ. ಸಿಲ್ಕ್ ಟ್ರೇಡ್ ಮಾರ್ಕ್ ಇರುವಂಥ ಸೀರೆಗಳು, ಡ್ರೆಸ್ ಮೆಟೀರಿಯಲ್ಗಳು ಕೂಡ ಸಿಗುತ್ತೆ ಮತ್ತು ರೆಡಿಮೇಡ್ ಬ್ಲೌಸಸ್ ಕೂಡ ಸಿಗುತ್ತೆ. ಡ್ರೆಸ್ ಫುಲ್ಲು ಸ್ಟಿಚ್ಡು ಕೂಡ ಅಲ್ಲಿ ಸಿಗುತ್ತೆ. ಸೊ ತುಂಬ ಅಂದರೆ ತುಂಬಾ ಶಾಪ್ಸ್ಗಳಿತ್ತು ಅಲ್ಲಿ. ಬಟ್ ನಾವು ಹೋಗಿದ್ದು ಭವಾನೀಸ್ ಅನ್ನೋ ಒಂದೇ ಶಾಪ್ಗೆ ಹೋಗಿದ್ವಿ. ಅಲ್ಲಿ ಗೀತಾತೆ ರೆಗ್ಯುಲರ್ ಕಸ್ಟಮರ್ ಅಂತ ಹೇಳಿದ್ರು. ಅಲ್ಲಿ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ಗಳನ್ನ ತೋರಿಸಿದ್ರು. ಅಂಕಲ್ಲು ಅಲ್ಲಿ ಇರೋ ಸೀರೆಗಳಲ್ಲಿ ಒಂದು ಸೀರೆನ ಸೆಲೆಕ್ಟ್ ಮಾಡಿಕೊಂಡ್ರು. ಆ ಸೀರೆ ಯಾವುದು ಅಂತ ನಿಮಗೆ ಗೊತ್ತಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಯಾವ್ದು ಸೀರೆ ಅಂಕಲ್ ಪರ್ಚೇಸ್ ಮಾಡಿರ್ಬೋದು ಅಂತ ಹೇಳ್ಬಿಟ್ಟು. ನಾನು ಅಲ್ಲಿ ಒಂದಷ್ಟು ಕಾಟನ್ ಸೀರೆಗಳಿತ್ತು, ನಾನು ನೋಡಿದೆ. ಬಟ್ ನನಗೆ ಕಾಟನ್ ಸೀರೆ ಉಟ್ಟಿ ಅಭ್ಯಾಸ ಇರಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಕಾಟನ್ ಸೀರೆನ ತೊಗೊಳಕ್ಕೆ ಹೋಗಲಿಲ್ಲ. ಬಟ್ ಅಲ್ಲೇ ಇನ್ನೊಂದು ಅಂಗಡಿಯಲ್ಲಿ ಅಮ್ಮ ನನಗೆ ಲೆನಿನ್ ಸೀರೆನ ಕೊಡಿಸಿದ್ರು. ಲೆನಿನ್ ಕಾಟನ್ ಅಂತ ಹೇಳ್ಬಿಟ್ಟು ಆ ಸೀರೆನ ನನಗೆ ಕೊಡಿಸಿದ್ರು. ಸೊ ಭವಾನೀಸಲ್ಲಿ ಪರ್ಚೇಸ್ ಆದಮೇಲೆ ನಂದು ಕೂಡ ಲೆನಿನ್ ಕಾಟನ್ ಸೀರೆ ಅಮ್ಮ ಕೊಡಿಸಿದ್ದಾದ್ಮೇಲೆ ಹೊರಟ್ವಿ ನಾವು ಬೇರೆ ಶಾಪ್ಸಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು. ಗೀತಾ ಅತ್ತೆಗೆ ಆಫೀಸಲ್ಲಿ ಏನೋ ಫಂಕ್ಷನ್ ಇತ್ತು, ಅಲ್ಲಿಗೆ ನಾನೊಂದು ಸೀರೆ ತೊಗೋಬೇಕು ಅಂದ್ಬಿಟ್ಟು ಗೀತಾ ಅತ್ತೆ ಹೊರಟಿದ್ರು. ಬಟ್ ಅತ್ತೆಗೆ ಅಲ್ಲಿ ಹೋಗಿದ್ದ ಶಾಪಲ್ಲಿ ಸೀರೆ ಸೆಟ್ ಆಗಲಿಲ್ಲ. ಅಲ್ಲೇ ಇರೋವಂಥ ಬೇರೆ ಶಾಪಲ್ಲಿ ಅಮ್ಮ ಕೂಡ ಅತ್ತೆ ಇಬ್ಬರೂ ಬೇರೆ ಬೇರೆ ಕಲರ್ದು ಒಂದೇ ಪ್ಯಾಟ್ರನ್ ಸೀರೆನ ತೊಗೊಂಡ್ರು. ಅದಾದಮೇಲೆ ನಾವು ಹೊರಟಿದ್ದು ವಸಂತ ನಗರಲ್ಲಿರೋ ಹೋಟೆಲ್ಗೆ. ಅಲ್ಲಿ ಹೊರಡೋ ದಾರಿಯಲ್ಲಿ ಗಣೇಶ ಪ್ರೊಸೆಷನ್ ನಡೀತಿತ್ತು. ಗಣೇಶನ ವಿಸರ್ಜನೆಗೆ ಅಂದ್ಬಿಟ್ಟೆಲ್ಲ ಹೊರಟಿದ್ರು. ಗಣೇಶ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಫ್ರೈಡೇ ನನ್ನ ಹಸ್ಬೆಂಡ್ ನನಗೆ ಇದೇ ಗಣೇಶಂದು ಫೋಟೋ ಕಳಿಸಿದ್ರು. ಇಲ್ಲಿ ಗಣೇಶ ಕೂರಿಸಿದರೆ ತುಂಬ ಚೆನ್ನಾಗಿದೆ ನೋಡು ಅಂತ ಹೇಳ್ಬಿಟ್ಟು. ಅದೇ ಗಣೇಶನ ನನಗೆ ಡೈರೆಕ್ಟಾಗಿ ನೋಡೋದಕ್ಕೆ ಸಿಕ್ಕಿದ್ದು ನಂಗೆ ತುಂಬ ಖುಷಿ ಆಯಿತು. ಅದಾದಮೇಲೆ ಎಲ್ಲ ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ನನ್ನ ಸಂಡೇ ಬ್ಲಾಗ್. ನಮಸ್ತೆ ಎಲ್ರಿಗೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್.